ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಸರ್ಕಾರದಿಂದ ಕೆಲವು ಕಂಪನಿಗಳಿಗೆ ಬ್ರೇಕಿಂಗ್ ಸುದ್ದಿ ಬಂದಿದೆ. ಆ ಸುದ್ದಿಯ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಅದರ ಜೊತೆಗೆ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇನ್ನೂ ಒಂದಷ್ಟು ಅಪ್ಡೇಟ್ಗಳಿದ್ದಾವೆ, ಅವುಗಳನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋವನ್ನು ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಇಲ್ಲಿರೋ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ಗೆಳೆಯರೆ, PFC ಹಾಗೂ REC ಈ ಎರಡು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಸುದ್ದಿ ಒಂದು ಬಂದಿದೆ. ಬಜೆಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಒಂದು ಸುದ್ದಿಯನ್ನ ಕೊಟ್ಟಿದ್ರು ಈ ಕಂಪನಿಗಳಿಗೆ ಸಂಬಂಧಪಟ್ಟಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು PFC ಅಥವಾ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಬೋರ್ಡ್ ಇಂದ ಒಂದು ಅಪ್ಡೇಟ್ ಬಂದಿದೆ, ನೋಡಬಹುದು. ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಆಫ್ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೈರ್ಸ್, PFC acquired 52.63% government holding in REC Limited. Accordingly, PFC and REC are operating as holding and subsidiary companies. ಅಂದ್ರೆ REC ಯಲ್ಲಿ ಸರ್ಕಾರದ ಹೋಲ್ಡಿಂಗ್ ಏನಿತ್ತು ಅದನ್ನ PFC ಅಕ್ವೈರ್ ಮಾಡ್ಕೊಂಡಿದೆ. 52.63% ಸ್ಟೇಕ್ ಅನ್ನ PFC ತಗೊಂಡಿದೆ. ಇನ್ನು ಮುಂದೆ REC PFC ಯ ಸಬ್ಸಿಡಿಯರಿ ಕಂಪನಿ ಆಗಿರುತ್ತೆ. PFC REC ಯ ಹೋಲ್ಡಿಂಗ್ ಕಂಪನಿ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಬಜೆಟ್ ಅಲ್ಲಿ ಒಂದಷ್ಟು ಮಾತುಗಳನ್ನ ಹೇಳಿದ್ರು. ದ ವಿಷನ್ ಫಾರ್ NBFCs ಫಾರ್ ವಿಕಸಿತ್ ಭಾರತ್ ಹ್ಯಾಸ್ ಬೀನ್ ಔಟ್ಲೈನ್ಡ್ ವಿತ್ ಕ್ಲಿಯರ್ ಟಾರ್ಗೆಟ್ಸ್ ಫಾರ್ ಕ್ರೆಡಿಟ್ ಡಿಸ್ಬರ್ಸ್ಮೆಂಟ್ ಅಂಡ್ ಟೆಕ್ನಾಲಜಿ ಅಡಾಪ್ಷನ್ ಇನ್ ಆರ್ಡರ್ ಟು ಅಚೀವ್ ಸ್ಕೇಲ್ ಅಂಡ್ ಇಂಪ್ರೂವ್ ಎಫಿಷಿಯನ್ಸಿ ಇನ್ ದ ಪಬ್ಲಿಕ್ ಸೆಕ್ಟರ್ NBFCs. ಆಸ್ ಫಸ್ಟ್ ಸ್ಟೆಪ್, ಇಟ್ ಈಸ್ ಪ್ರಪೋಸ್ಡ್ to restructure the Power Finance Corporation and Rural Electrification Corporation. ಈ ಎರಡು ಕಂಪನಿಗಳಲ್ಲಿ ರೀಸ್ಟ್ರಕ್ಚರಿಂಗ್ ಅನ್ನ ಅನೌನ್ಸ್ ಮಾಡಿದ್ರು. ರೀಸ್ಟ್ರಕ್ಚರಿಂಗ್ ಅನ್ನು ಮಾಡುವಂತ ಡಿಸಿಷನ್ ಅನ್ನ ಅನೌನ್ಸ್ ಮಾಡಿದ್ರು ಬಜೆಟ್ ಅಲ್ಲಿ. ಅದರ ಮುಂದುವರೆದ ಭಾಗವಾಗಿ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೈರ್ಸ್ ಈ ಡಿಸಿಷನ್ ಅನ್ನು ತಗೊಂಡಿದೆ. ಹಾಗೆ PFC ಯ ಬೋರ್ಡ್ ಕೂಡ ಈ ಡಿಸಿಷನ್ ಅನ್ನು ತಗೊಂಡಿದೆ. ಈ ಮೂಲಕ ಮುಂದಿನ ದಿನಗಳಲ್ಲಿ ಈ ಎರಡು ಕಂಪನಿಗಳು ಮರ್ಜರ್ ಆಗುವಂತ ಸಾಧ್ಯತೆಗಳಿದೆ. ಸದ್ಯದ ಮಟ್ಟಿಗೆ ಇನ್ನು ಮರ್ಜರ್ ಬಗ್ಗೆ ಏನು ಹೇಳಿಲ್ಲ, ಅಂದ್ರೆ ಶೇರ್ ಸ್ವಾಪ್ ರೇಷಿಯೋ ಆಗ್ಲಿ ಆತರ ಏನು ಡೀಟೇಲ್ಸ್ ಅನ್ನ ಕೊಟ್ಟಿಲ್ಲ. ಸದ್ಯದ ಮಟ್ಟಿಗೆ ಸರ್ಕಾರದಿಂದ PFC ಸ್ಟೇಕ್ ಅನ್ನು ತಗೊಂಡಿದೆ. ಮುಂದಿನ ದಿನಗಳಲ್ಲಿ ಈ ಎರಡು ಮರ್ಜರ್ ಕೂಡ ಆಗಬಹುದು. ಇಲ್ಲೇ ಇದೆ ನೋಡಬಹುದು. ದ ಡೀಟೇಲ್ಡ್ ಮರ್ಜರ್ ಸ್ಕೀಮ್ ಇಸ್ ಯೆಟ್ ಟು ಬಿ ಫೈನಲೈಸ್ಡ್. ಬೋತ್ PFC ಅಂಡ್ REC ಆರ್ ಲಿಸ್ಟೆಡ್. ಎರಡು ಕೂಡ ಲಿಸ್ಟೆಡ್ ಆಗಿರೋದ್ರಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಈ ಮರ್ಜರ್ ಸ್ಕೀಮ್ ಅನ್ನ ಕಂಪನಿಗಳು ಅನೌನ್ಸ್ ಮಾಡುತ್ತೆ. REC ಅನ್ನ PFC ಯಲ್ಲಿ ಮರ್ಜ್ ಮಾಡ್ಕೊಳ್ಳುವಂತ ನಿರ್ಧಾರವನ್ನ ಮಾಡಬಹುದು. ಸದ್ಯದ ಮಟ್ಟಿಗೆ PFC REC ಯ ಹೋಲ್ಡಿಂಗ್ ಕಂಪನಿ ಆಗಿರುತ್ತೆ. REC ಒನ್ ಆಫ್ ದ ಸಬ್ಸಿಡಿಯರಿ ಆಗಿರುತ್ತೆ PFC ಇದು. ಹಾಗೆ REC ಸದ್ಯದ ಮಟ್ಟಿಗೆ ಪವರ್ ಇನ್ಫ್ರಾಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂತೆ ಫೈನಾನ್ಸಿಂಗ್ ಅನ್ನ ಮಾಡುತ್ತೆ. ಹಾಗೆ ನಾನ್ ಪವರ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಫೈನಾನ್ಸಿಂಗ್ ಅನ್ನ ಮಾಡ್ತಾ ಇದೆ. ಮುಂಚೆ ಅಂದ್ರೆ 2020ಕ್ಕೆ ಮುಂಚೆ ಈ ಕಂಪನಿಗಳು ಜಸ್ಟ್ ಪವರ್ ಕಡೆ ಮಾತ್ರ ಫೋಕಸ್ ಮಾಡ್ತಾ ಇದ್ವು. ಬಟ್ 2019-20 ಸರ್ಕಾರ ಇವರಿಗೆ ಒಂದಷ್ಟು ಅವಕಾಶಗಳನ್ನ ಒದಗಿಸ್ತು. ಬೇರೆ ಸೆಕ್ಟರ್ಗೂ ಕೂಡ ಫೈನಾನ್ಸಿಂಗ್ ಅನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತು. ಅದೇ ಈ ಕಂಪನಿಗಳಿಗೆ ಗೇಮ್ ಚೇಂಜರ್ ಆಗಿದ್ದು. PFC ಗಾಗ್ಬೋದು, REC ಗಾಗ್ಬೋದು ಅಥವಾ ಹಲವಾರು PSU ಸೆಕ್ಟರ್ ನ ಕಂಪನಿಗಳಿಗೆ ಅದೇ ಗೇಮ್ ಚೇಂಜರ್ ಆಗಿದ್ದು. ಅಲ್ಲಿಂದನೇ ಈ ಕಂಪನಿಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸಿಗ್ಲಿಕ್ಕೆ ಶುರುವಾಗಿದ್ದು. ಇನ್ ಕೇಸ್ ನೀವು ಲಾಸ್ಟ್ 5 years ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು. 5 years ಅಲ್ಲಿ ಮೋರ್ ದನ್ 300% ರಿಟರ್ನ್ ಇದೆ. ಅದರಲ್ಲೂ ಹೈ ಇಂದ 24-25% ಡೌನ್ ಆದ್ಮೇಲೂ ಕೂಡ ಇದು PFC ಇದು. REC ಬಂದ್ರೆ ಇಲ್ಲೂ ಕೂಡ ನೋಡಬಹುದು 5 years ಅಲ್ಲಿ 236% ರಿಟರ್ನ್ಸ್ ಇದೆ. ಅದರಲ್ಲೂ ಇದು ಕೂಡ ಹೈ ಇಂದ ನೋಡಬಹುದು 41% ಡೌನ್ ಇದೆ. ಇದಕ್ಕೆ ಪ್ರಮುಖ ಕಾರಣನೇ ಸರ್ಕಾರ ಇವುಗಳಿಗೆ ದೊಡ್ಡ ಅವಕಾಶಗಳನ್ನ ಒದಗಿಸಿದ್ದು. ಇವಾಗ ನೋಡಬಹುದು ಪವರ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಪವರ್ ಜನರೇಷನ್, ಟ್ರಾನ್ಸ್ಮಿಷನ್, ಡಿಸ್ಟ್ರಿಬ್ಯೂಷನ್, ರಿನ್ಯೂವಬಲ್ ಎನರ್ಜಿ, ನ್ಯೂ ಟೆಕ್ನಾಲಜೀಸ್ ಲೈಕ್ ಎಲೆಕ್ಟ್ರಿಕ್ ವೆಹಿಕಲ್ಸ್, ಬ್ಯಾಟರಿ ಸ್ಟೋರೇಜ್, ಗ್ರೀನ್ ಹೈಡ್ರೋಜನ್, ಈ ಸೆಗ್ಮೆಂಟ್ ಗೆ ಈ ಕಂಪನಿ ಫೈನಾನ್ಸಿಂಗ್ ಅನ್ನ ಮಾಡುತ್ತೆ, ಅಂದ್ರೆ ಲೋನ್ ನ ಕೊಡುತ್ತೆ. ಹಾಗೆ ನಾನ್ ಪವರ್ ಇನ್ಫ್ರಾಸ್ಟ್ರಕ್ಚರ್ ಗೆ ಬಂದ್ರೆ ನೋಡಬಹುದು ಕಂಪ್ರೈಸಿಂಗ್ ರೋಡ್ಸ್ ಅಂಡ್ ಹೈವೇಸ್, ಮೆಟ್ರೋ ರೈಲ್, ಏರ್ಪೋರ್ಟ್ಸ್, ಪೋರ್ಟ್ಸ್, IT ಕಮ್ಯುನಿಕೇಶನ್ ಎಕ್ಸೆಟ್ರಾ. ಇದಕ್ಕೂ ಕೂಡ ಕಂಪನಿ ಫೈನಾನ್ಸಿಂಗ್ ಅನ್ನ ಮಾಡುತ್ತೆ. ಹೆಸರಲ್ಲೇನಿದೆ ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್. ಈ ಮುಂಚೆ ಜಸ್ಟ್ ಎಲೆಕ್ಟ್ರಿಫಿಕೇಶನ್ ಗೆ ಸಂಬಂಧಪಟ್ಟಂತೆ ಮಾತ್ರ ಪ್ರೊವೈಡ್ ಮಾಡಬೇಕಿತ್ತು. ಬಟ್ 2018-19 ಬದಲಾವಣೆಗಳು ಈ ಕಂಪನಿಗಳ ದಿಕ್ಕನ್ನೇ ಬದಲಾಯಿಸಿತು. ಹಾಗಾಗಿನೇ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದ್ದು. ಈಗ ಮರ್ಜರ್ ಕಡೆ ಕೂಡ ಹೋಗ್ತಾ ಇದೆ. ಇನ್ನು ಶೇರ್ ಸ್ವಾಪ್ ರೇಷಿಯೋ ಅದೆಲ್ಲ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಆಗ ನಮ್ಗೆ ಇನ್ನು ಕ್ಲಾರಿಟಿ ಸಿಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ನೋಡಬಹುದು, ಈ ಸೆಕ್ಟರ್ ಗೆ ಗ್ರೋತ್ ಗೆ ಅವಕಾಶ ಇದೆಯಾ ಇಲ್ವಾ ಅಂತ ನೋಡಬಹುದು.
in India's ambition to rapidly electrify its economy will require $450 billion over the next 7 years to build new power plants, transmission lines, energy storage system, according to Power Secretary Pankaj Agarwal. ಮುಂದಿನ 7 ವರ್ಷಗಳಲ್ಲಿ $450 ಬಿಲಿಯನ್ ಬೇಕಾಗಿದೆ. ಪವರ್ ಪ್ಲಾಂಟ್ಸ್ ಅನ್ನ ಸೆಟಪ್ ಮಾಡಕ್ಕಾಗ್ಬೋದು, ಟ್ರಾನ್ಸ್ಮಿಷನ್ ಲೈನ್ಸ್ ಅನ್ನ ಹಾಕೋದಿಕ್ಕಾಗ್ಬೋದು, ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಬೆಸ್ ಅಂತ ನಾನು ಹೇಳಿದೀನಿ ಹಿಂದೆ, ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅದೆಲ್ಲದಕ್ಕೂ ಸಾಕಷ್ಟು ರಿಕ್ವೈರ್ಮೆಂಟ್ ಇದೆ. ಜೊತೆಗೆ ಪವರ್ ಕನ್ಸಂಪ್ಷನ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಪವರ್ ಜನರೇಷನ್ ಮಾಡಲೇಬೇಕು. ಇವನ್ ಡೇಟಾ ಸೆಂಟರ್ಗೂ ಕೂಡ ಮೊನ್ನೆ ಬಜೆಟ್ ಅಲ್ಲಿ ಒಂದಷ್ಟು ಅವಕಾಶಗಳನ್ನ ಕೊಟ್ಟಿದೆ ಸರ್ಕಾರ. ಡೇಟಾ ಸೆಂಟರ್ ಅಲ್ಲಿ ಹೆವಿ ಪವರ್ ರಿಕ್ವೈರ್ಮೆಂಟ್ ಇರುತ್ತೆ, ಯಾಕಂದ್ರೆ 24/7 ಪವರ್ ಕಟ್ ಆಗೋಂಗೆ ಇಲ್ಲ. ಹಾಗಾಗಿ ಈ ಸೆಕ್ಟರ್ ಅಲ್ಲಿ ಖಂಡಿತ ಗ್ರೋತ್ಗೆ ಒಳ್ಳೆ ಅವಕಾಶಗಳಿದೆ ಸದ್ಯದ ಮಟ್ಟಿಗೆ. ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು AI ಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ದೀನಿ, ಬಹುಶಃ ಆ ವಿಡಿಯೋ ನೋಡಿರ್ಬೋದು. ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ. ಅದರಲ್ಲಿ ಈ ಸೆಕ್ಟರ್ ಇದೆ, ಪವರ್ ಸೆಕ್ಟರ್. ಪವರ್ ಜನರೇಷನ್ ಆಗ್ಬೋದು, ಟ್ರಾನ್ಸ್ಮಿಷನ್ ಆಗ್ಬೋದು, ಎನರ್ಜಿ ಸ್ಟೋರೇಜ್ ಆಗ್ಬೋದು, ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಡಿ ಮಾಡಿ ಸೆಕ್ಟರ್ ನ. ಇದೇ ಸ್ಟಾಕ್ ಗಳಾಗಬೇಕು ಅಂತ ಏನಿಲ್ಲ, ಇನ್ನು ಸಾಕಷ್ಟು ಕಂಪನಿಗಳಿದಾವೆ, ಪ್ರೈವೇಟ್ ಪ್ಲೇಯರ್ಸ್ ಕೂಡ ಇದ್ದಾರೆ, ಅವನ್ನು ಕೂಡ ಸ್ಟಡಿ ಮಾಡಿ. ಅದು ಬಹುಶಃ ನಿಮ್ಗೆ ಲಾಭವನ್ನು ಕೂಡ ತರಬಹುದು. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ IDBI ಬ್ಯಾಂಕ್. IDBI ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳಿಂದ ಸುದ್ದಿಯನ್ನು ನೋಡ್ತಾ ಇದ್ವಿ. ಸರ್ಕಾರ ಇದರಲ್ಲಿ ತನ್ನ ಸ್ಟೇಕ್ ಅನ್ನ ಮಾರಾಟ ಮಾಡುತ್ತೆ, ಪ್ರೈವೇಟೈಸೇಷನ್ ಮಾಡ್ಲಿಕ್ಕೆ ಅನ್ನೋಂತ ಪದಗಳನ್ನ ಸಾಕಷ್ಟು ದಿನದಿಂದ ಕೇಳಿದೀವಿ. ಫೈನಲಿ ಈಗ ಒಂದಷ್ಟು ಅಪ್ಡೇಟ್ ಜಾಸ್ತಿ ಆಗ್ತಾ ಇದೆ. ಆ ಚಾನ್ಸಸ್ ನೋಡಬಹುದು. ಫೈನಾನ್ಷಿಯಲ್ ಬಿಡ್ಸ್ ಫ್ರಮ್ ಕೋಟಕ್, ಎಮಿರೇಟ್ಸ್, NBD, ಫೇರ್ಫ್ಯಾಕ್ಸ್ ರಿಸೀವ್ಡ್ ಫಾರ್ IDBI ಬ್ಯಾಂಕ್ ಪ್ರೈವೇಟೈಸೇಷನ್. ಈ 3 ಕಂಪನಿಗಳಿಂದ ಬಿಡ್ಸ್ ಬರ್ತಾ ಇದೆ. ಕೋಟಕ್, ಎಮಿರೇಟ್ಸ್, NBD, ಫೇರ್ಫ್ಯಾಕ್ಸ್ ಅಥವಾ ಫೇರ್ಫ್ಯಾಕ್ಸ್ ನೋಡಬಹುದು. ಆಲ್ 3 ಫೈನಾನ್ಷಿಯಲ್ ಬಿಡ್ಸ್ ಸಬ್ಮಿಟೆಡ್ ಬೈ ದ ಶಾರ್ಟ್ ಲಿಸ್ಟೆಡ್ ಬಿಡ್ಡರ್ಸ್ ವಿಲ್ ಬಿ ಇವ್ಯಾಲ್ಯೂಯೇಟೆಡ್, ಸೋರ್ಸಸ್ ಸೆಡ್. ತಮ್ಮ ಫೈನಾನ್ಷಿಯಲ್ ಬಿಡ್ಸ್ ಅನ್ನ ಇವರು ಸಬ್ಮಿಟ್ ಮಾಡಿದ್ದಾರೆ. ಮೇ ಬಿ ಯಾರು ಹೈಯೆಸ್ಟ್ ಕೋಟ್ ಮಾಡಿರ್ತಾರೋ ಅವರಿಗೆ ಇದರ ಸ್ಟೇಕ್ ಹೋಗುವಂತ ಚಾನ್ಸಸ್ ಇರುತ್ತೆ. ಇವರ ಬಗ್ಗೆ ಡೀಟೇಲ್ಸ್ ಕೂಡ ನೋಡಬಹುದು. ಕೋಟಕ್ ಮಹೀಂದ್ರಾ ಬ್ಯಾಂಕ್, Fairfax India Holdings led by investor Prem Vatsa and Emirates NBD are qualified to participate strategic investment process. ಇವರು ಎಲಿಜಿಬಲ್ ಇದ್ದಾರೆ, ಹಾಗಾಗಿ ಇಲ್ಲಿ ಬಿಡ್ಡಿಂಗ್ ಅನ್ನ ಮಾಡಿದ್ದಾರೆ. ಇನ್ನು IDBI ಸ್ಟೇಕ್ ವಿಚಾರಕ್ಕೆ ಬಂದ್ರೆ IDBI ಅಲ್ಲಿ ಸ್ಟೇಕ್ ಯಾರ್ದು ಹೆಚ್ಚಿದೆ ಅಂತ ನೋಡಬಹುದು. ಪ್ರಮೋಟರ್ಸ್ 94.72% ಇದೆ, ಅಂದ್ರೆ ಸರ್ಕಾರದ ಹೋಲ್ಡಿಂಗ್ ಇರೋದು ಇಲ್ಲಿ ಜಾಸ್ತಿ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ 49% ಹೋಲ್ಡಿಂಗ್ ಇಟ್ಟಿದೆ. LIC ಪ್ರೆಸಿಡೆಂಟ್ ಆಫ್ ಇಂಡಿಯಾ 45% ಹೋಲ್ಡಿಂಗ್ ಇದೆ. ಇದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಸೇಲ್ ಮಾಡ್ತಾರೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ. ಒನ್ಸ್ ಬಿಡಿಂಗ್ ಪ್ರೋಸೆಸ್ ಫೈನಲೈಸ್ ಆದ್ಮೇಲೆ ಅದು ಗೊತ್ತಾಗುತ್ತೆ. ಜೊತೆಗೆ ಎಷ್ಟಕ್ಕೆ ಸೇಲ್ ಮಾಡ್ತಾರೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಈ ಕಂಪನಿಯಲ್ಲಿ ಆಗಾಗ ಈ ಡಿಸ್ಇನ್ವೆಸ್ಟ್ಮೆಂಟ್ ಅಥವಾ ಪ್ರೈವೇಟೈಸೇಷನ್ ಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಾಗೆಲ್ಲ ಕೂಡ ಒಂದಷ್ಟು ರ್ಯಾಲಿ ಬರ್ತಾ ಇತ್ತು, ಅನಂತರ ಪ್ರೋಸೆಸ್ ಲೇಟ್ ಆಗ್ತಾ ಇತ್ತು. ಇದೇ ರೀತಿ ಆಗಿದೆ. ಫೈನಲಿ ಇದೇ ವರ್ಷದಲ್ಲಿ ಅಂದ್ರೆ FY26 ಅಲ್ಲೇ ಇದನ್ನ ಮುಗಿಸಬಹುದು ಅನ್ನೋ ಸುದ್ದಿಗಳು ಬರ್ತಾ ಇದೆ. ಅಂದ್ರೆ ಮಾರ್ಚ್ 31 ಮುಗಿಸಬಹುದು ಅಂತ. ಬಟ್ ನೋಡೋಣ ಸಾಧ್ಯ ಆಗುತ್ತಾ ಅಂತ. ಇನ್ನು IDBI ಪರ್ಫಾರ್ಮೆನ್ಸ್ ಅನ್ನು ಒಂದ್ಸಲ ನೋಡೋದಾದ್ರೆ 1 ಇಯರ್ ಅಲ್ಲಿ ನೋಡಬಹುದು 34% ಅಪ್ ಆಗಿದೆ ಸ್ಟಾಕ್. 5 ಇಯರ್ಸ್ ಅಲ್ಲಿ 256% ಅಪ್ ಆಗಿದೆ. ಚಾರ್ಟ್ ಕೂಡ ನೋಡಬಹುದು ಹೆಂಗೆ ಗ್ರೋ ಆಗಿದೆ ಅಂತ. ವಾಲಟಿಲಿಟಿ ಇದೆ, ಬಟ್ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದೆ. ಇನ್ನು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಎಲ್ಲ ಸರ್ಕಾರಿ ಬ್ಯಾಂಕ್ ಗಳ ತರನೇ ಇದು ಕೂಡ ಟ್ರಯಾಂಗುಲರ್ ರೀತಿಯಲ್ಲಿ ಚಾರ್ಟ್ ಅನ್ನು ಹೊಂದಿದೆ. ಮೆಜಾರಿಟಿ ಸರ್ಕಾರಿ ಬ್ಯಾಂಕ್ಗಳ ಪರಿಸ್ಥಿತಿ ಹಿಂಗೆ ಇರೋದು. ಮೇ ಬಿ ಪ್ರೈವೇಟೈಸೇಷನ್ ಆದ ಮೇಲೆ ಇದರ ಪರಿಸ್ಥಿತಿ ಕೂಡ ಬದಲಾಗಬಹುದು. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಅನಂತರ ಪರ್ಫಾರ್ಮೆನ್ಸ್ ಜೊತೆಗೆ ಯಾರಿಗೆ ಸಿಗುತ್ತೆ, ಕೋಟಕ್ ಮಹೀಂದ್ರಾಗ್ ಸಿಗುತ್ತಾ, ಎಮಿರೇಟ್ಸ್ NBD ಅಥವಾ ಫೇರ್ಫ್ಯಾಕ್ಸ್ ಕಾದು ನೋಡ್ಬೇಕಾಗಿದೆ. ಯಾರು ಎಷ್ಟು ಕೋಟ್ ಮಾಡಿರ್ತಾರೋ ಅಂತವ್ರಿಗೆ ಸಿಗುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ US ಇಂಡಿಯಾ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಸೋಲಾರ್ ಎಕ್ವಿಪ್ಮೆಂಟ್ ಮೇಕರ್ಸ್ ರೀಚಾರ್ಜ್ ಎಕ್ಸ್ಪೋರ್ಟ್ಸ್ ಪೋರ್ಟ್ಫೋಲಿಯೋ ಆಫ್ಟರ್ ಟ್ಯಾರಿಫ್ ಕಟ್. ಇತ್ತೀಚೆಗೆ ಟ್ಯಾರಿಫ್ ಕಟ್ ಅನ್ನ ಡೊನಾಲ್ಡ್ ಟ್ರಂಪ್ ಅವರು ಅನೌನ್ಸ್ ಮಾಡಿದ್ಮೇಲೆ ಸೋಲಾರ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಏನಿರ್ತಾರೆ ಅವರು ತಮ್ಮ ಎಕ್ಸ್ಪೋರ್ಟ್ಸ್ ನ ರೀಚಾರ್ಜ್ ಮಾಡ್ತಿದ್ದಾರೆ, ಅಂದ್ರೆ ಜಾಸ್ತಿ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ. ಸೋಲಾರ್ ಪ್ಯಾನೆಲ್ಸ್ ಆಗ್ಬೋದು, ಸೋಲಾರ್ ಸೆಲ್ಸ್ ಆಗ್ಬೋದು, ಇವುಗಳನ್ನೆಲ್ಲ ಸಾಕಷ್ಟು ಸಪ್ಲೈ ಮಾಡ್ತಾ ಇದ್ರು. ಟ್ಯಾರಿಫ್ ಸಾಕಷ್ಟು ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇತ್ತು. ಬಟ್ ಈಗ ಟ್ಯಾರಿಫ್ ನ ಗುಮ್ಮ ಸ್ವಲ್ಪ ಸರಿದಿದೆ. ಹಾಗಾಗಿ ಕಂಪನಿಗಳು ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ದೇವೆ ಜೋರಾಗಿ. ಈಗ ನೆಕ್ಸ್ಟ್ ಇಂಡಿಯಾ US ಟ್ರೇಡ್ ಡೀಲ್ ಟು ಓಪನ್ $30 ಟ್ರಿಲಿಯನ್ ಮಾರ್ಕೆಟ್ ಫಾರ್ ಇಂಡಿಯನ್ ಎಕ್ಸ್ಪೋರ್ಟರ್ಸ್. ಪಿಯೂಷ್ ಗೋಯಲ್ ತುಂಬಾ ದೊಡ್ಡ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. 30 ಲಕ್ಷ ಕೋಟಿ ಮಾರ್ಕೆಟ್ ಓಪನ್ ಆಗೋದು ಅಂದ್ರೆ ಅದು ಬಿಗ್ ನ್ಯೂಸ್ ಆಗುತ್ತೆ. ಕಾಮರ್ಸ್ ಮಿನಿಸ್ಟರ್ ಹೇಳಿರುವಂತದ್ದು. ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಡೆವಲಪ್ಮೆಂಟ್ಗೆ ಇದು ಕಾರಣ ಆಗುತ್ತೆ ಅಂತ. ಇವರು ಸೌದಿ ಅರೇಬಿಯಾದಿಂದ ಒಂದು ಸುದ್ದಿ ಬರ್ತಾ ಇದೆ ನೋಡಬಹುದು. ಸೌದೀಸ್ ಕಟ್ ಕೀ ಆಯಿಲ್ ಪ್ರೈಸ್ ಫಾರ್ ಏಷ್ಯನ್ ಬೈಯರ್ಸ್ ಇನ್ ಸೈನ್ ಆಫ್ ಸರ್ಪ್ಲಸ್. ಪ್ರೈಸ್ ಅನ್ನ ಕಟ್ ಮಾಡಿದ್ದಾರೆ ಏಷ್ಯನ್ ಕಂಟ್ರೀಸ್ ಗೆ. ಒಳ್ಳೆ ಸುದ್ದಿ. ಯಾಕೆಂತಂದ್ರೆ ಎಸ್ಪೆಷಲಿ ಮಿಡ್ಲ್ ಈಸ್ಟ್ ಅಲ್ಲಿ ಒಂದಷ್ಟು ಸಮಸ್ಯೆಗಳು ಕಾಣ್ತಾ ಇದೆ ಇರಾನ್ US ವಿಚಾರದಲ್ಲಿ. ಹಾಗಾಗಿ ಒಂದಷ್ಟು ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದ್ದು ಕ್ರೂಡ್ ಅಲ್ಲಿ. ಬಟ್ ಇವರು ಪ್ರೈಸ್ ಕಟ್ ಮಾಡ್ತಿರೋದು ಒಳ್ಳೆ ಬೆಳವಣಿಗೆ ಆಗುತ್ತೆ ಏಷ್ಯನ್ ಕಂಟ್ರೀಸ್ಗೆ. ಸರಿಗಳಿರಿ,
ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.